ಬಾವೇಲಕ್ಕ ನಿನ್ನ ಮನೇಲಿ ಯಾರು ಕಾಣ್ತಾನೆ ಇಲ್ಲ. ಅರುಣ ಸೌಮ್ಯ ಅಶೋಕ ಕವಿತಾ ಎಲ್ಲ ಪಿಕ್ಚರ್ಗೆ ಹೋಗಾರಕ್ಕಲ್ಲ ಮಗ. ಓ ಪಿಕ್ಚರ್ಗೆ ಹೋಗಿದಾರ ಬಾವ. ಬಾವ ಬಾಲ್ತಕ್ಕೆ ಹೋಗದೆ. ಅಲ್ಲ ಕನಕ ನಿಂಗೇನು ಬುದ್ಧಿ ಇರೋದು ಇಲ್ವೋ? ಅದಕ್ಕೆ ಮಗ ನಾನೇನು ಮಾಡಿದೆ ಇದೇ ಹಿಂಗಂತೀಯಲ್ಲ. ಮಾಡೋದೇನು ಇಲ್ಲ ಕನಕ. ಅದಕ್ಕೆ ಮನೆ ಉಂಟಿಸ್ಬಿಟ್ಟು ಮನೆ ಕಟ್ಕೊಡ್ಬೇಕು ಅನ್ನೋ ಹಣೆ ಬರ ಏನು ಬಂದಿರೋದು ನಿಮಗೆ? ಅದಕ್ಕೆ ಹಂಗಾಗ್ತಿದೆಯೇ? ಯಾಕೆ ಯಾಕಪ್ಪ? ಏನು ಯಾಕೆ ಅಂದ್ಯಾಕ ತಿರ್ಗಾ ಮಾತಾಡ್ತೀಯಲ್ಲ ನೀನು? ಅಂತ ಹಣೆ ಬರ ನಿಮ್ಗೇನು ಬಂದಿರೋದು? ಅವ್ರಿಗೆ ಮನೆ ಕಟ್ಸ್ಕೊಡೋ ಅಂಥದ್ದು ನಿಮ್ಮ ಕಾಸು ಹೆಚ್ಚಾಗಿ ಕುಣಿತಾ ಇದ್ದದ. ಕಟ್ಸ್ಕೋಬೇಕು ಅಂದ್ರೆ ನಿಮ್ಮ ಮನೆ ಇಲ್ವಾ? ಬೇಸ್ಮಟ್ಟ ಮಾಡಿಬಿಟ್ಟಿದ್ದೀರಲ್ಲ, ಕಟ್ಕೊಳ್ಳಿ. ಅಯ್ಯೋ ಮಗ ಬಿಡು ಪಾಪ, ಬಡವ್ರಕಲ್ಲ ಕುಂತ್ಕೊಳ್ಳೋಕೆ ಜಾಗಿಲ್ಲ. ಗೋಡೆ ಬಿರ್ಕ್ಬಿಟ್ಕೊಂಡದೆ. ಏನಾರು ಹೆಚ್ಚು ಕಮ್ಮಿ ಆಗಿ ಪಾಪ ಗೋಡೆ ಗಿಡೆ ಮನೆಗೆ ಹೊತ್ತಲ್ಲಿ ಅವ್ರ ಮೇಲೆ ಬಿದ್ದು ಏನಾರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಕಣ್ಣಲ್ಲಿ ನಾವೇ ತಾನೇ ನೋಡ್ಬೇಕಾಗಿರೋರು. ಅಯ್ಯ ಬಿಡು ಪರವಾಗಿಲ್ಲ. ನಮ್ಮ ದುಡ್ಡಪ್ಪ ಪಾಪ ಅಶೋಕ ಕೆಲಸ ಮಾಡ್ತಿದ್ದಾರೆ ಓದ್ ಕಂಪ್ನಿಲಿ. ಅದು ಯಾವುದೋ ಮೊದಲು ಕಂಪ್ನಿಲಿ ಅದಕ್ಕೆ ಅದೇನೋ ಹಿಡ್ಕೊಂಡಾರಂತಲ್ಲ ಪಿ ಎಫ್ ಅವೇನೇನು ಹಿಡ್ಕೊಂಡಾರಂತೆ. ಆ ದುಡ್ಡು 4 ಲಕ್ಷ ದುಡ್ಡು ಬತ್ತು ಅಂದ್ಬಿಟ್ಟು ಕಟ್ಸ್ಕೊಡ್ತೀನಿ ಅಂದ್ಕೊಂಡು ಓಡಾಡ್ತಾವನೆ ಕತೆ. ಸುಮ್ಮನಿರು. ನಮ್ಮ ದುಡ್ಡಪ್ಪ ನಮ್ಮ ತವೇಲಿದ ದುಡ್ಡು ಮಡಿಕೊಂಡು ಕೂತಿದ್ದವ. ಏನೋ ಬಿಡೋತ್ತಾಗೆ ಹೆಂಗೋ ಪಾಪ ಒಯ್ನೋ ಅವನು ಭಾಳ ಒಳ್ಳೆಯವ್ರಕಲ್ಲ ಮಗ. ಇನ್ನೇನು ಮಾಡಿಯೇ ಸುಮ್ಕಿರು. ಒಳ್ಳೆಯರು ಅಂದ್ಬಿಟ್ಟು ಚಿನ್ನು ಚೂಜಿ ಅಂದ್ಬಿಟ್ಟು ಕಣ್ಣುಚ್ಕಾಕ ಮುಖತೆ ಒಳ್ಳೆಯರು ಅಂದ್ಕೊಂಡು ಮಾಡ್ತಾರಮ್ಮ. ಸುಮ್ಕಿರು. ಎಂಥವ್ರು ಅಂತ ಗೊತ್ತಿಲ್ಲ ಇನ್ನೂ. ಮುಂಚೆ ಏನು ಎಷ್ಟು ಸಾದ್ರ ಕೊಡಬೇಕು ಅಷ್ಟು ಕೊಡಬೇಕು ಕನಕ ಯಾರಿಗಾದ್ರೂ. ಇಷ್ಟು ಮಟ್ಕು ಆಡಬೇಡ್ದು ನೀನು. ಏನು ಗೊತ್ತಾಗಕ್ಕಿಲ್ವ ನಿನ್ಗೆ ಒಂಚೂರು ಬುದ್ಧಿ ಇಲ್ಲ ಕತೆ ಬಿಡು ನಿನಗೆ. ನೀನು ದೊಡ್ಡ ಬುದ್ಧಿವಂತ ಹೇಳ್ಕೊಂಡಿದ್ದೆ ನಾನು. ಅದೇ ದುಡ್ಡಿದ್ರೆ ನಿಮ್ಗೆ ಆಯ್ತಿಲ್ವ ಯಾವ್ದಾರಯ್ಯ? ಅದೇನು ಹಂಗೆ ಮಾಡೋ ಬಂಗವ. ಯಾಕೆ ಆಸ್ತಿಲಿ 1.5 ಎಕರೆ ಅದೇ ಅಪ್ಪ ಬೇಕು ಅಂದ್ರೆ ಅರ್ಧ ಎಕರೆ ಮಾರ್ಬಿಟ್ಟೆ ಕಟ್ಕೊತಾರೆ ಅವರು ಕಾಣ್ರ. ಎಲ್ಲನ ಅರ್ಧ ಮಾಡೋ ಗಂಟ ಸುಮ್ಮನಿದ್ಬಿಟ್ಟು ಬತ್ತಾರೆ ಸುಮ್ಕಿರೋರು. ಏನು ಇವ್ನಿಗೆ ಆಸೋಕನ್ ಕೊಡ್ತಿದ್ರೋ ಇಲ್ಲ ಕವಿತನ ಕೊಡ್ತಿರೋ ಮನೆಯ ಯಾವತ್ತಿದ್ರು ಅವ್ರದ್ದೇ ಕನಕ. ಗಂಡು ಮಗನಿಗೂ ಸೊಸೆದುವೆ ಇವು ಆ ಬಾವುಟಕ್ಕೆ ನೀವೇ ಹಾಕ ರೆಡಿ ಮಾಡ್ಕೋಬೇಕು, ನೀವೇ ಕಳಿಸ್ಬೇಕು ಮನೆ. ಅಯ್ಯೋ ಮಗ ನಾನು ಹೇಳ್ತೀನಿ ಕೇಳು. ಅವರು ಮಗನೇ ಬರಲಿ ಸೊಸೆನೇ ಬರಲಿ ಬಂದು ಇರಲಿ ಬಿಡು ಬೇಡ ಅಂತ ಹೇಳಿದದ. ಅವ್ರನ್ನ ದೂರ ಮಾಡ್ಕೊಳ್ಳಿ ನಮ್ಗೆ ಕೊಟ್ಬಿಡಿ ಅಂತ ಹೇಳಕ್ಕದಪ್ಪ ನಾವು. ಅವೆಲ್ಲ ಸರಿ ಇಲ್ಲ ಕಣ್ಮಗ, ನಿಂಗೆ ಗೊತ್ತಾಯ್ಕಿಲ್ಲ. ಸುಮ್ಮನಿರು ಬೇಡ ಅದೆಲ್ಲವ. ಏನು ನಮ್ಮ ದಾನ ಧರ್ಮ ಇರೋ ದೇವ್ರು ಎಲ್ಲರೂ ಕಟಾಯಿಸ್ತಾನೆ. ಸುಮ್ಮನಿರಲ್ಲ. ಅವ ಇನ್ನೂ ಅಮ್ಮನವೇ ಪಾಪ ನೋಡಿದ್ರೆ ಪೇಚ ಆಡ್ತಾರೆ, ಹೊಟ್ಟೆ ಉರಿತದೆ. ಓ ನಮ್ಮ ನೋಡಿದ್ರೆ ನಿಮ್ಗೆ ಹೊಟ್ಟೆ ಉರಿಯಾಕಿಲ್ಲ? ಏನು ನಿನ್ನ ತಮ್ಮ ಏನು ದೊಡ್ಡ ಶ್ರೀಮಂತನ ಕಂಡನ? ನಮ್ಮ ನೋಡ್ರಿ ಹೊಟ್ಟೆ ಉರಿಯಾಕಿಲ್ಲ ಅಲ್ವಕ್ಕ? ಅಷ್ಟೇ ಕನಕ ಜನಗಳಲ್ಲವ. ನಮ್ಮ ನೋಡ್ಬಿಟ್ಟು ನಿಮ್ಗೆ ಹೊಟ್ಟೆ ಉರಿಯಾಕಿಲ್ಲ ನೋಡು. ನಾನು ಎಷ್ಟು ಪಾಡತ್ತೆ ಅದನ್ನು ಒಂದು ಜೊತೆ ಎತ್ತು ತಗೋಬೇಕು ಅಂತ ಅಷ್ಟು ಪಾರ್ತಾಡ್ತೇವೆ. ಇವತ್ತು ಕೂಲಿ ಕೆಲಸ ಬೇಕು ನಾನು ಮಾಡೋದು. ನನಗೆ ಯಾವ ಥರ ಒಂದು 10 ತಗೊಳ ಮಗ ಅಂತ ನೀನು ಕೊಟ್ಟಿದ್ದೀಯಾ ನೋಡಿ ಯಾವ ಥರ ಅಂತ. ಓ ಸರಿ ಕಲ ಮಗ, ನೀನು ಚೆನ್ನಾಗಿ ಹೇಳ್ತಾ ಇದೀಯ ಅಲ್ಲ ಕಲೆ. ನಿನಗೇನು ಕಮ್ಮಿ ಆಗಿತ್ತಪ್ಪ? ಏನು ಕಮ್ಮಿ ಮಾಡಿದ ನಿನಗೆ ನಾನು? ನಿನ್ನ ಮಗಳನ್ನ 1 ರೂಪಾಯಿ ನಿನ್ನ ಕೈ ಖರ್ಚು ಮಾಡಿಸ್ತಾನೆ ಮದುವೆ ಮಾಡ್ಕೊಳ್ಳಿವ ನಾನು. 5-6 ಲಕ್ಷ ದುಡ್ಡು ಖರ್ಚು ಮಾಡಿ ಇನ್ನೇನು ಮಾಡಬೇಕು? ಅವಳು ಮಾಡ್ಕೊಳ್ಳಿವ ನೀನು? ಅವಳು ಮಾಡ್ಕೊಂಡೆ ಎಲ್ಲರೂ ಅಂತ ನನ್ನ ಮಗಳನ್ನ ಹೆಂಗೆ ಮದುವೆ ಮಾಡ್ಕೊಂಡು ಹಂಗೆ ಹೆಣ್ಣು ಮಾಡ್ಕೊಂಡಲ್ಲ. ನಮ್ಮ ಮನೆ ಬಿಡ್ಬೇಕು ಬರೋ ಸೊಸೆಯರ್ನ ನಾವು ಚೆನ್ನಾಗಿ ನೋಡ್ಕೊಳ್ದವ್ರೆ. ನಾಳೆ ದಿವ್ಸಕ್ಕೆ ನಮ್ಮ ಮನೆ ಉದ್ದಾರ ಆದದ್ಲ. ಇದೇ ಹಿಂಗಾಡಿ ಮಗ ನೀನು. ನಾವೇನಾರು ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾವೆ. ಅವನು ಅವ್ರ ಅತ್ತೆ ಮನೆಗೆ ಹೆಂಗಾರು ಖರ್ಚು ಮಾಡ್ಕೊತಾನ ಅವನು. ಅದಕ್ಕೆ ಏನು ಮಾಡಕತ್ತದ ನಾವು? ಈಗ ನಾನು ಆ ಮಾತು ವಿಷಯಕ್ಕೆ ನಾನು ಬರ್ನಿಲ್ಲ. ಸುಮ್ಮನಂಗೆ ಎತ್ತಿದ್ದು ಕತೆ 1 ಲಕ್ಷ ದುಡ್ಡು ಕೊಡೋಕೆ ಒಂದು ಜೊತೆ ಎತ್ತು ತಗೋಬೇಕು. ಹೇಳ್ತಾರಲ್ಲ ಮಗ ಇದೆಲ್ಲ ಹಿಂಗಂತೀಯ ನನಗೆ. ನೀನು ಅಳಿಮಯ್ಯ ಇದು ಸರ್ತಪ್ಪಿ ಆಕ್ಸಿಡೆಂಟಾಗಿ ಆಗೊಂದು 3-4 ಲಕ್ಷ ಖರ್ಚಾಯ್ತು. ಇನ್ನು ಅಶೋಕ ಆ ಪಾಟಿ ದುಡ್ಡ ನಿನ್ನ ಕಣ್ಣಗೆ ಚಿನ್ನ ಒಡವೆಲ್ಲ ಮಾಡಿಸ್ಕೊಂಡು ಅವನು ಕಳ್ದವನೇ. ಇನ್ನೆಲ್ಲಿ ಬಂದದಪ್ಪ ನಿನಗೆ ಗೊತ್ತಿಲ್ದಾನೆ ದುಡ್ಡ ಔಸ್ ಮಾಡಿಕೊಂಡಿದ್ದಾನೆ ನಾನು. ನೀನು ಚೆನ್ನಾಗಿ ಮಾತಾಡ್ತೀಯ ಕದ್ ಬಿಡ್ಲ ಮಗ. ಅಶೋಕಂತ ಇಸ್ಕೊಡು 1 ಲಕ್ಷವ. ಹಿಂದುಳ್ದೆ ಕೊಡ್ತೀನಂತ ಏನು ನಾನೇನು ತಿನ್ಕೊ ಹೋಯ್ಕಿಲ್ಲಕತ್ತೆ ಯಾರು ದುಡ್ಡು. ಏನು ಯಾರು ನಾನು ತಿನ್ಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಇಲ್ಲಕತ್ತೆ. ಅಶೋಕನಿಗೆ ಹೇಳಕ್ಕ ಕೊಡ್ಲಿ ಅವನೇ ಮಗ. ಈಗ ಅವ್ರ ಅತ್ತೆ ಮನೆ ಕಟ್ಟಕ್ಕೆ ಅವನೇ ದುಡ್ಡು ಕಾಸಿಲ್ದಾನೆ ಪರದಾಡ್ತಾ ಕುಂತವನೆ. 4 ಲಕ್ಷ ಸಾಕಾಯ್ಕಿಲ್ಲ ಅನ್ಕೊಂಡು ಹೆಂಗೆ ಮಾಡೋದು ಏನು ಅಂತ ಲೆಕ್ಕಾಚಾರ ಆಗ್ತಾ ಕುಂತವನೆ ಅವನೇ. ಅದ್ರ ಮಧ್ಯದಲ್ಲಿ ನಾನು ಬೇರೆ ನನ್ನ ತಮ್ಮನಿಗೆ 1 ಲಕ್ಷ ದುಡ್ಡು ಕೊಡು ಅಂತ ಹೆಂಗಪ್ಪ ಕೇಳಾನೆ? ಹೆಂಗೆ ಕೇಳಾನೆ? ನೀನು ಸರಿ ಕಲ ಮಗ. ಇವತ್ತು ಬರೋ ನೀನು ಮುಂದಾಗಿ ಕೇಳ್ಬೇಕು ತಾನೆ ನೀನು. ಈಗ ಅವ್ರ ಮನೆ ಕಟ್ಕೊಡ್ತಾರಲ್ಲ ಅಂದ್ಬಿಟ್ಟು ಹಿಂಗೆ ಹೊಟ್ಟೆ ಉರಿ ಮಾಡ್ಕೊಂಡು ಹಿಂಗೆ ಬಂದಿದೆಯಲ್ಲ. ಏನಕ್ಕ ಏನು ಹಿಂಗೆ ಅಂತಿದೆಯೇ? ನೀನು ಕೊಟ್ಕೊಡಕ್ಕ ನೀನು ದುಡ್ಡಿರೋಳು ನೀನು. ನಿನಗೆ ದುಡ್ಡು ಹೆಚ್ಚಾಗತ್ತೆ ಕಟ್ಕೊಡು ನೀನು. ನಾನು ಬೇಡ ಅನ್ನಕ್ಕಿಲ್ಲ. ಅದಕ್ಕೆ ನನ್ನ ಮೇಲೆ ಕೇಳಿಯ ನೀನು? ನಾನೇನು ಕಟ್ಕೊಡ್ಬೇಡ ಅಂತ ಅಂದ. ಇವತ್ತು ಕಂಡೋರ್ ಕಷ್ಟ ಅರ್ಥ ಮಾಡ್ಕೊಳ್ಳೋರು ನೀವು. ಒಂದಾಗ್ಬಿಟ್ಟು ಅಮ್ಮನ ಕಷ್ಟ ಅರ್ಥ ಮಾಡ್ಕೊತೀರ ನೋಡು. ಅದೇ ಹೇಳಕ್ಕಿಲ್ವ ನಮ್ಮವ್ರು ಬದುಕಿದ್ರೆ ಕಣ್ಣೂರಿ ಅಂತ. ಹಂಗೆ ನಾವುಗಳು ಬದುಕು ಚಂದಿಲ್ಲ ನಿನಗೆ. 1000 ಸತಿ ಹೇಳಿನಿ ನಿನಗೆ, 1000 ಸತಿ ಹೇಳಿನಿ ಅಕ್ಕ. ಹಿಂಗೆ ನನಗೆ ಒಂದು ಜೊತೆ ಎತ್ತು ಮಾಡ್ಕೋಬೇಕು ಕನಕ. ಕೂಲಿ ಕೆಲಸಕ್ಕೆ ಸದಾಕಾಲ ಹೋಗಕ್ಕಾಗಿಲ್ಲ. ಹೊಲಗೆಲ್ಲ ಉಳಕ್ಕೆ ಹೋದ್ರೆ ತಗೆ ಹೊಸಿಯ ದುಡ್ಡು ಕಾಸಾರ ಆಯ್ತದೆ, ಖರ್ಚು ಪರ್ಚು ನೋಡ್ಕೋಬೋದು ಅಂತವ 1000 ಸತಿ ಹೇಳಿನಿ. ನೀನು ಕೊಟ್ಟಿಯೇನೋ ಅಂದ್ಬಿಟ್ಟು ಒಂದು ದಿವ್ಸಲಾರಿ ತಕಲ ಮಗ ಅಂದ್ಬಿಟ್ಟು ಕೊಟ್ಟಿದ್ದೆ ನೀನು ದುಡ್ಡ. ಮದುವೆ ಮಾಡ್ಕೊಂಡೆ ಇಲ್ಲ ಅಂತ ಹೇಳಿಲ್ಲ. ಯಾರ ಮನೆಗೆ ಮಾಡ್ಕೊಂಡಿದ್ದಿ? ನಿನ್ನ ಮನೆ ಬೆಳಗ್ಗೆ ನೀನು ಮಾಡ್ಕೊಂಡಿದ್ದಿ. ಅದಕ್ಕೆ ಅದರಿಂದ ನನಗೇನು ಉಪಯೋಗ ಬಂತು? ನನಗೇನು ಲಾಭ ಬಂತು ಹೇಳು? ಇವು ನನ್ನ ಮಗಳೇನು ಚೆನ್ನಾಗಿ ತಿತ್ತಿಲ್ವಾ? ಯಾರು ಮಾಡ್ಕೊಳ್ಳೋ ರೀತಿತ್ತಿಲ್ವ ಹೇಳು? ನಾನು ಹೇಳೋದ್ನಲ್ಲ ಯಾರು ಮಾಡ್ಕೊಳ್ಳೋ ರೀತಿತ್ತಿಲ್ಲ ನಿನ್ನ ಮಗಳನ್ನ ಅಂತ. ಯಾಕೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಮಗ ನೀನು? ನಿಜವಾಗ್ಲೂ ನೀನು ಮಾತು ನಂಗೆ ಒಂಚೂರು ಹಿಡಿಯಕ್ಕಿಲ್ಲಕಲ್ಲ. ಏನು ಹಿಂಗೆ ಮಾತಾಡೋದು ನೀನು? ಹೊಸಿಯ ಆ ತೊಟ್ಟಿಯಾಗಿ ಮಾತಾಡು ಮಗ. ನಾನೇನು ಹೇಳಕ್ಕೆ ಬರ್ನಿಲ್ಲಕತ್ತೆ. ಕಾಸು ಇಲ್ದೋದಾಗ ಎಲ್ಲಿ ತಂದು ಕೊಡೋಲ್ಲ. ನಮ್ಮದೇ ಪರದಾಟ ಕುಂತದೆ. ಹೋಗು ಯಾವ್ದಾರ ಆದ್ರೆ ನೋಡ್ತೀನಂತೆ. ನೋಡಂಗಿಡಂಗಿಲ್ಲ ಕನಕ. ನಾನು ಹೊಸ ತಗೋಬೇಕು ಎತ್ಕೊಳ.
ಹೇಳು ಆ ಸೊಕ್ಕನಿಗೆ ಕೊಡು ಮಾವನ್ಗೊಂದು ಲಕ್ಷವ ಹಿಂದುಳ್ದು ಕೊಡ್ತದೆ ಅಂದ್ಬಿಟ್ಟು ಪುಕ್ಸಟ್ಟೆ ಕೊಡ್ಬೇಡಿ ಕಣ್ರವ ಅದೇ ನಾನು ಕೊಡ್ತೀನಿ ದುಡ್ಡ ಏನು ತಿನ್ಕೋಬೋದ ನಾನು ಇದೊಡೆ ತೀಟ ಜಗಳ ಆಯ್ತಲ್ಲ ನಿಂದು ಎಲ್ಲ ತಂದು ಕೊಡವ ದುಡ್ಡ ನಿನಗೆ ಇಲ್ದವ್ರು ಎಲ್ಲಿ ತಂದು ಕೊಡವ ನಾವು ನಾನು ಕೊಡೋಕ್ಕಿಲ್ಲ ಕನಕ ನಿಮಗೆ ಕಂಡೋರ್ ಮನೆ ಕಟ್ಟಕ್ಕೆ ದುಡ್ಡದೆ ನಿಮಗೆ ಕಂಡೋರು ಉದ್ಧಾರ ಮಾಡಕ್ಕೆ ನಿಂತಿದ್ದೀರಿ ನೀವು ನಾವು ಬದುಕ್ಬಿಟ್ರೆ ನಿಮ್ಗೆ ಕೊಟ್ಟೋರಿಯಲ್ಲ ಅದಕ್ಕೆ ಹಂಗೆ ಆಡ್ತಾಯಿದ್ದಿ ನೋಡ್ಲಾ ಜಾಸ್ತಿ ಮಾತು ಬಿಡಕಲ್ಲ ಮಗ ನೀನು ನಾನೇನೋ ಓಲಿ ಅಂತ ಮಾತಾಡ್ಲಿ ಅಂತ ಬಿಟ್ಟಿರತ್ಲೆ ಏನು ಯಾವಾಗಲ್ಲ ನಿಮ್ತ ಕಿತ್ಕೊಂಡು 10 ಕೊಡಿ 20 ಕೊಡಿ ಅಂತ ಕಿತ್ಕೊಂಡು ತಿಂದಿದ್ದವ ನಾವು ಹಿಂಗೆ ಮಾತಾಡ್ತೀಯಲ್ಲ ನೀನು ಯಾವಾಗ ಹಿಂದೆ ಮುಂದೆ ಕೊಟ್ಟಿದ್ದಿಲ್ಲ ನೀನು ದುಡ್ಡ ನಮಗೆ ಕೊಟ್ಟಿದ್ದೀಯ ಹೇಳು ಇಲ್ಲ ಸಂಪಾದನೆ ಮಾಡ್ಕೊಬಂದು ತಕ್ಕ ಮಡಗಿರು ನೀನು ನಾವು ಎಲ್ಲ ಕೊಡುವ ನಂಗೆ ಕೊಟ್ಟಿರೋ ನಂಗೆ ಅರ್ಥ ಕುಂತಿದ್ದೀರ ನೀನು ಯಾವಾಗ 1 ರೂಪಾಯಿ ನಂಗ್ರಣ ಇದ್ದದ್ದು ನಿಮ್ಮದು ಒಳ್ಳೆ ಸರಿ ಆಯ್ತುಕಲ್ಲ ನಿಮ್ದೊಳೆ ಯೋಗ್ಯತೆ ತೆಗಿಸ್ ಬೆಂಕಿ ಯಾರೋ ಸರಿಯಾಗಿ ಮಕ್ಕಳು ಹೋಗಿ ಕ್ಯಾಕರ್ಸಿ ಬುಡಕ ಆಯಿತು ಬಿಡು ಆಯಿತು ನಿನ್ನ ಮನೆ ಬಾಕ್ಲಿಗೆ ಬಂದಿದ್ದಕ್ಕೆ ನಿನ್ನ ಕಡೆ ಉಗಿಸ್ಕೋಬೇಕು ಕತೆ ಸರಿ ಬಿಡು ಆಯಿತು ನೀನು ಕೊಡೋದು ಬೇಡ ಬಿಡೋದು ಬೇಡ ಒಂದು ಯೋಗ್ಯತೆ ತಿಳ್ಕೊಬೇಕಾಗಿತ್ತು ನಿಂದ ಕಂಡವ್ರನ್ನ ಮನೆ ಕಟ್ಸ್ಕೊಡ್ತಾ ಇದ್ದೀರಿ ನೋಡು ನಮ್ಮದು ಬದುಕಲಿ ಬಾಳಿ ಓಲ ಮಗ ಕೊಡ್ತೀನಿ ಅಂತ ನೀನು ಬಾಯಲ್ಲಿ ಒಂದು ಮಾತು ಬರ್ತೇ ಇಲ್ಲ ಅದ್ರ ಬದಲಿಗೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀನಿ ನೀನು ಹೋಗಕ್ಕಾಗ ಹೋಗಕ್ಕ ನನಗೂ ಗೊತ್ತು ಕತೆ ಹೆಂಗೆ ಕಲಿಸ್ಬೇಕು ಅಂದ್ಬಿಟ್ಟು ಅಲ್ಲ ಯಾವ ಥರ ಆಡ್ತಾಯಿದ್ದೀನಿ ನೋಡು ನೀವು ಅಪ್ಪನ ಮನೆ ಉದ್ಧಾರ ಮಾಡೋರು ನೀವು ಕಂಡಂಗೆ ಹಾಳು ಮಾಡ್ಬಿಡ್ತಿದ್ದೀರಿ ಅಪ್ಪನ ಮನೆಯ ನಿನ್ನ ಹೊತ್ತಿಗೆ ಬೆಂಕಿ ಕಾದರು ಹೋಗು ಎದ್ದಿ ಯಾರೋ ಮಕ್ಕಕ್ಕೆ ಹಾಕಿ ಕುಡಿದ್ಬಿಟ್ಟಾರು ಅದೇನಾಗ ಬೊಗಳ್ತಾ ಇದೆಯಾ ನೀನು ಏನು ನಿನ್ನ ರೂಢ ಯಾವಾಗಲೂ ತಿಂದಿರಕತ್ತ ಹೋಗಪ್ಪ ಏನು ನೀವೇನು ಏನು ನೀನು ಮಾಡಿರೋದನ್ನ ನೋಡಿನಿ ಕತೆ ಅಲ್ಲ ನೋಡಿ ಯಾವ ಥರ ಮಾತಾಡ್ತಾ ಇದೆಯಾ ಅಂದ್ಬಿಟ್ಟು ದುಡ್ಡು ಬೋದ ಅವ್ರ ಅತ್ತೆ ಮನೆ ಅವ್ರು ಕಡಿಸ್ಕೊಡ್ತಾರಪ್ಪ ಅದಕ್ಕೆ ನೀವು ಹೊಟ್ಟೆ ಉರಿ ಮಾಡಬೇಕು ನೀನು ಅದಕ್ಕೆ ಹೊಟ್ಟೆ ಉರಿ ಮಾಡಬೇಕು ನೀನು ಪರವಾಗಿಲ್ಲ ನೀವೇ ಸುಮಾರಿಗೆ ಬುದ್ಧಿ ಕಲ್ತೀನಿ ನೀನು ಸರಿ ಬಿಡಕ್ಕ ಆಯಿತು ಸುಮ್ಮನೆ ಯಾಕೆ ಮಾತಾಡಿಯೇ ಹೋಯ್ತೀನಿ ನಾನು ಹೋಗು ನೋಡ್ಲ ಮಗ ಇವತ್ತೇ ಕೊನೆ ದುಡ್ಡು ಕಾಸನೆವರ ಯಾವತ್ತೂ ಸಂಬಂಧದಲ್ಲಿ ಇಟ್ಕೋಬೇಡ್ದು ನಾವು 1 ರೂಪಾಯಿ ದುಡ್ಡು ನಾವು ಇಲ್ಲಕ್ಕೂ ಇಲ್ಲ ನಾವು ಕೊಡೋಕ್ಕೂ ಇಲ್ಲ ನಿನಗೆ ಕೊಟ್ಟಿರೋದು ಅವ್ರ ಮನೆ ಕಟ್ಸ್ಕೊಟ್ರೆ ಅವ್ರ ಮಾವನ ಮನೆ ಅವ್ನು ರೆಡಿ ಮಾಡಿಸ್ಕೊಡ್ತಾನೆ ಕಲೆ ಅದಕ್ಕೆ ನೀನು ಯಾಕೆ ಹೊಟ್ಟೆ ಉರ್ಕೊಂಡಿ ನೀನು ಕರ್ಬುಲ್ನಂಗೆ ನೀನು ಇದೊಳೆ ಸರಿ ಆಯ್ತಪ್ಪ ನಾನು ಹೇಳಕ್ಕಾಗದ ಮಾಡಿಸ್ಬಿಡಕನಪ್ಪ ನೀನು ನಿಮ್ಮ ಅತ್ತೆ ಮನೆ ನಿಮ್ಮ ಅವನ ಮನೆ ಅಂತ ಅವರೇ ನನ್ನ ಕಳಕಿಲ್ಲ ಅಯ್ಯೋ ಬೇಡ ಬಿಡಕ್ಕ ಬೇಡ ಬಿಡು ನಿನಗೆ ಮನ್ಸಲ್ಲಿ ಅವ್ರಿಗೆ ಮಾಡ್ಕೊಡ್ಬೇಕು ಕಟ್ಟಿಸ್ಕೊಡ್ಬೇಕು ಅನ್ನೋದು ಮನ್ಸು ತುಂಬ ಬಂದ್ಬಿಟ್ಟದೆ ಈಗ ಬದಲಾವಣೆ ಮಾಡ್ಕೊಂಡಿಯಾ ಗೊತ್ತಾಯ್ತು ಸುಮ್ಕಿರು ಗೊತ್ತಾಯ್ತದೆ ಇರು ಯಾರು ಆಯ್ಕಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡು ನಾನು ಜೀತ ಇದ್ಬಿಟ್ಟು ಮದುವೆ ಮಾಡಿದೆ ನಿನ್ನ ಅದನ್ನೆಲ್ಲ ಮರ್ತ್ಕೊಬಿಟ್ಟು ನೆರ್ಮನೆಯವ್ರನ್ನ ನೀನು ಉದ್ಧಾರ ಮಾಡಕ್ಕೆ ಹೋಗಿದ್ದಿ ನನ್ನ ಉದ್ಧಾರ ಮಾಡಿಯ ನೋಡಿ ನೀನು ಯಾವ ಥರ ಇದೆಯಾ ಅಂತ ಜೀತಕ್ಕೆ ಇದ್ಬಿಟ್ಟು ಪಟೇಲಪ್ಪನ ಮನೆ ಜೀತಕ್ಕೆ ಇದ್ಬಿಟ್ಟು ಮದುವೆ ಮಾಡಿದೆ ನಿನ್ನ ಮರ್ತ್ಬಿಟ್ಟೆ ಅಲ್ವ ನೀನು ಅಲ್ಲಕಲ್ಲ ನಮ್ಮ ಅವನು ನಮ್ಮ ಅಪ್ಪನು ಏನು ಆಸ್ತಿ ಬದುಕು ಮಾಡಿರ್ತಿಲ್ವಾ ನಿನ್ನ ಜೀತ ಇದ್ಬಿಟ್ಟು ಮಾಡು ಅಂತ ನಾನು ಹೇಳಿದ್ನ ಮಾರುವೆ ನೀನು ಮಾರ್ಬಿಟ್ಟು ಮಾಡಿಲ್ಲ ನೀನು ಮದುವೆ ಮಾರ್ಬಿಟ್ಟು ಮಾಡುವೆ ನಮ್ಮ ಅಪ್ಪನ ಆಸ್ತಿನೇ ಹೋದ್ರು ಹೋಗವು ಮಾರ್ಬಿಟ್ಟು ಮಾಡಬೇಕಾಗಿತ್ತು ಈಗ ಆಸ್ತಿ ಉಳಿಸ್ಕೋಬೇಕಾಗಿತ್ತು ನೀನು ಮಾಡಿದೆ ಮದುವೆ ಏನು ಓಡೋಬೇಕಾಗಿತ್ತ ಒಬ್ಬರನ್ನು ಕಟ್ಕೊಂಡು ಚೆಂದಾಗಿ ಮಾತಾಡ್ತಾ ಇದ್ದೀಕಲ್ಲ ಈಗ ಮಾತಾಡ್ತಾ ಇದೆಯಲ್ಲ ಈ ಮಾತ್ಕೊಳ್ಳಿ ಮವು ಸರಿ ಬಿಡವ ಆಯಿತು ಏನೋ ನಮ್ಮ ಅಕ್ಕ ನಮ್ಮ ಕಷ್ಟಕ್ಕೆ ಆಯ್ತಾಳೆ ಅನ್ಕೊಂಡು ನಾನು ಇಲ್ಲಿ ಗಂಟ ಬಂದಲ್ಲ ನಾನು ಯಾಕಡೆ ತಗೊಂಡು ನಾನು ಹೊಡ್ಕೋಬೇಕು ಸರಿ ಬಿಡು ಆಯಿತು ತಪ್ಪಾಯ್ತು ಬಿಡು ನಿಮಗೆ ನೆರಮನೆಯರೇ ಆಯ್ತಾ ನಿಮ್ಮ ಕಷ್ಟ ಸುಖಕ್ಕೆ ಅವ್ರ ಕೈಲದು ಏನು ಮಾಡಿಸ್ಕೊಂಡಿರಿ ಮಾಡಿಸ್ಕೊಳಿವೆ ಬಿಡು ಆಯಿತು ಅಲ್ಲ ಇವಂದೊಳೆ ತೀಟ ಜಗಳ ಆಯ್ತಲ್ಲ ಇವಂದೊಳೆ ಇವ್ನಿಗೆ ಬಂದಷ್ಟು ನಾವು ಲಕ್ಷ ಗಟ್ಟಲೆ ದುಡ್ಡು ಮಡಗಿ ಕೊಡ್ಬೇಕಾಗಿತ್ತು ನಾನು ಹೆಂಗಾಡ್ತಾ ನೋಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ